ಮನುಷ್ಯ ಪ್ರಯತ್ನ ಮಾಡಿದ್ರೆ ಪ್ರಯತ್ನ ಮಾಡೋದ್ರಿಂದ ದೇವರು ಸಿಕ್ಬಿಡ್ತಾನೆ. ಇವತ್ತು ಒತ್ತಡದ ಜೀವನದಲ್ಲಿ ಯಾರೂ ಕೂಡ 100 ವರ್ಷ ಬದುಕ್ತಾ ಇಲ್ಲ. ಎಲ್ಲ ರೋಗಕ್ಕೂ ಎಲ್ಲ ಕಡಿಮೆ ಆಯಸ್ಸಿಗೂ ಕೂಡ ಮೂಲ ಕಾರಣ ಇವತ್ತು ಒತ್ತಡದ ಜೀವನ. ಹಾಗಾಗಿ ಮನೋನಿಗ್ರಹ ಅನ್ನೋದು ಇವತ್ತಿನ ದಿನಮಾನದಲ್ಲಿ ಬಹಳ ಆಗಿದೆ. ಇವತ್ತು ಸದೃಢವಾಗಿರತಕ್ಕಂಥ ಆರೋಗ್ಯವನ್ನ ನಾವು ಬಯಸಬೇಕು ಅಂತಂದ್ರೆ ಮೊದಲು ಮನೋನಿಗ್ರಹ ಮಾಡಬೇಕು. ಮನೋನಿಗ್ರಹವನ್ನ ಮಾಡ್ಬೇಕಂತಂದ್ರೆ ಮನಸ್ಸನ್ನ ಹತೋಟಿಗೆ ತರಬೇಕು. ಜಂಜಾಟದಿಂದ, ಪ್ರಾಪಂಚಿಕ ಈ ಲೌಕಿಕ ಸುಖದಿಂದ ನಾವು ಮೊದಲು ಹೊರಗಡೆ ಬಂದು ಕೆಲವು ನಿಮಿಷಗಳ ಕಾಲವಾದರೂ ನಾವು ಧ್ಯಾನ, ಯೋಗ, ತಪಸ್ಸುಗಳನ್ನ ಮಾಡುವುದರಿಂದ ಆರೋಗ್ಯವನ್ನ ಸುಧಾರಣೆ ಮಾಡಿಕೊಳ್ಳಬಹುದು. ಇವತ್ತು ಯಾಕೆ ಆಧ್ಯಾತ್ಮಿಕದ ಕಡೆ ಯಾಕೆ ಮನಸ್ಸು ಹೋಗ್ತಾ ಇಲ್ಲ? ಈಗ ಯಾವ್ದಾದ್ರು ಒಂದು ಪ್ರವಚನ ಕೇಳಿದ್ರೆ 5 ನಿಮಿಷ ಕೇಳೋಕ್ಕೂ ಆಗೋದಿಲ್ಲ. ಇವತ್ತು ಹೇಗಾಗಿದೆ ಅಂತಂದ್ರೆ ಮೊದಲು ಏನಾರ ನೋಡ್ಬೇಕಂದ್ರೆ 1 ಗಂಟೆ, 2 ಗಂಟೆ, 3 ಗಂಟೆ ಮತ್ತು ಸುಮಾರು ಇಡೀ ದಿನಾನು ಕೂಡ ಕೇಳೋದು ಪ್ರವಚನ ಆಗ್ಲಿ. ಇವತ್ತು ಹೇಗಾಗಿದೆ ಅಂತಂದ್ರೆ 57 ಸೆಕೆಂಡು, 23 ಸೆಕೆಂಡು, 10 ಸೆಕೆಂಡು, 15 ಸೆಕೆಂಡಿಗೆ ಅಷ್ಟೇ ವಿಡಿಯೋ, ಅಷ್ಟೇ ನಮ್ಮ ಚಿತ್ತ. 15 ಸೆಕೆಂಡು, 1 ನಿಮಿಷ ಮೇಲೆ ನೋಡಕ್ ನಮ್ಮ ಹತ್ರ ಆಗ್ತಾ ಇಲ್ಲ. ಅಂದ್ರೆ ಅಷ್ಟೊಂದು ನಮ್ಮನ್ನ ನಾವು ನಿಯಂತ್ರಣದಿಂದ ದೂರ ಇದ್ದೀವಿ.